ನಮಸ್ಕಾರ. ಮುಖ್ಯಾಂಶಗಳು. ಇಪ್ಪತ್ತೊಂದನೇ ಶತಮಾನ ದೇಶದ ಆವಿಷ್ಕಾರಗಳ ಸಂಶೋಧನೆಗೆ ಮಹತ್ವದ ಕಾಲಘಟ್ಟ. ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಿಂದ ಏರ್ ಶೋ ಸ್ಥಳಾಂತರಿಸದಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಆರ್ವಿ ದೇಶಪಾಂಡೆ ಮನವಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾಗೆ ಚಿಂತನೆ. ಸಹಕಾರಿ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹಾಗೂ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದ ನೂತನ ನ್ಯಾಯಾಲಯ ಸಂಕೀರ್ಣ ನಾಳೆ ಹುಬ್ಬಳ್ಳಿಯಲ್ಲಿ ಲೋಕಾರ್ಪಣೆ. ವಾರ್ತೆಗಳ ವಿವರ. ಮುಂಬೈನಲ್ಲಿರುವ ಭಾರತೀಯ ತಾಂತ್ರಿಕ ಸಂಸ್ಥೆ ಐಐಟಿ ಬಾಂಬೆಯ 56ನೇ ಘಟಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದಕ ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಿದರು. ಕಾಲೇಜಿನ ಹಳೆಯ ವಿದ್ಯಾರ್ಥಿ ಹಾಗೂ ಉದ್ಯಮಿ ರಮೇಶ್ ವಾದ್ವಾನಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ವಿಎಸ್ ಶೇಖ್ ಅಲ್ತಾಫ್ ಸುಬ್ರಹ್ಮಣ್ಯನ್ ದೇವದತ್ತ ಕತ್ಜೈನ್ ಎಂಎಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಘಟಿಕೋತ್ಸವ ಭಾಷಣ ಮಾಡಿದ ನರೇಂದ್ರ ಮೋದಿ, ಐಐಟಿ ಬಾಂಬೆ ದೇಶದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳಲ್ಲೊಂದಾಗಿದ್ದು ಐಐಟಿಗಳ ವಿದ್ಯಾರ್ಥಿಗಳಿಂದ ದೇಶ ಹೆಮ್ಮೆ ಪಡುವಂತಾಗಿದೆ. ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳಿಂದ ಭಾರತ ಪರಿವರ್ತನೆ ಕಾಣುತ್ತಿದ್ದು ಇದರಲ್ಲಿ ಐಐಟಿಗಳ ಕೊಡುಗೆ ಮಹತ್ವದ್ದಾಗಿದೆ. ಅಷ್ಟೇ ಅಲ್ಲದೆ ನವೋದ್ಯಮಗಳಿಗೆ ಮೂಲವಾಗಿವೆ. ತಾಪಮಾನ ಇಳಿಕೆ, ಕೃಷಿ ವಲಯ ಅಭಿವೃದ್ಧಿ, ಅಪೌಷ್ಟಿಕತೆ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳನ್ನು ವಿದ್ಯಾರ್ಥಿಗಳು ಕೈಗೊಳ್ಳಬೇಕಾಗಿದೆ ಎಂದರು. ಭಾರತ ಈಗಾಗಲೇ ಆವಿಷ್ಕಾರ ಸೂಚ್ಯಂಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ಆವಿಷ್ಕಾರದಲ್ಲಿ ಪ್ರಮುಖ ಕೇಂದ್ರವಾಗಲು ಗುಣಮಟ್ಟದ ಸಂಶೋಧನೆಗಳು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್, ಮಹಾರಾಷ್ಟ್ರ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಹಾಗೂ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತಿತರರು ಉಪಸ್ಥಿತರಿದ್ದರು. भारत का नाम रोशन कर रहे हैं. वाधवानी फाउंडेशन के जरिए इन्होंने देश में युवाओं के लिए रोजगार निर्माण, स्किल, इनोवेशन और एंटरप्राइज का माहौल तैयार करने का बीड़ा उठाया है. एक संस्थान के बतौर ये आप सभी के लिए भी गर्व का विषय है कि यहां से निकले हुए वाधवानी जी जैसे अनेक छात्र छात्राएं आज देश के विकास में सक्रिय योगदान दे रहे हैं. और यहाँ चूंकि ಐಐಟಿಯಲ್ಲಿ ಇಂಧನ ವಿಜ್ಞಾನ ಹಾಗೂ ಇಂಜಿನಿಯರಿಂಗ್ ನೂತನ ಕಟ್ಟಡ ಹಾಗೂ ಪರಿಸರ ವಿಜ್ಞಾನ ನೂತನ ಕಟ್ಟಡಗಳನ್ನು ಇದೇ ವೇಳೆ ಪ್ರಧಾನಿ ಉದ್ಘಾಟಿಸಿದರು. साइंस एंड एनर्जी इसका एक ये जो नए भवन स्थित किया तो यहाँ जो एग्जीबिशन. ಕೌಶಲ್ಯಾಭಿವೃದ್ಧಿ ಹಾಗೂ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ದೆಹಲಿಯಲ್ಲಿಂದು ಕೇಂದ್ರ ಕೌಶಲ್ಯಾಭಿವೃದ್ಧಿ ಹಾಗೂ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಕೌಶಲ್ಯಾಭಿವೃದ್ಧಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ರಾಜ್ಯಕ್ಕೆ ಒದಗಿಸಲಾಗುತ್ತಿರುವ 53 ಕೋಟಿ ರೂಪಾಯಿ ಅನುದಾನಕ್ಕೆ ಬದಲಾಗಿ 100 ಕೋಟಿ ರೂಪಾಯಿ ಒದಗಿಸುವಂತೆ ಅವರು ಮನವಿ ಮಾಡಿದರು. ಇದಕ್ಕೂ ಮುನ್ನ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ ಆರ್ವಿ ದೇಶಪಾಂಡೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಉಂಟಾಗಿರುವ ಬೆಳೆ ಹಾನಿ ಹಾಗೂ ನಷ್ಟದ ಕುರಿತು ಮಾಹಿತಿ ನೀಡಿದರು. ವಿಪತ್ತು ಪರಿಹಾರ ನಿಧಿಯಲ್ಲಿ ರಾಜ್ಯಕ್ಕೆ ನೆರವು ಒದಗಿಸುವಂತೆ ಮನವಿ ಮಾಡಿದ ಅವರು ಬೆಂಗಳೂರಿನಿಂದ ಸ್ಥಳಾಂತರಿಸಲು ಉದ್ದೇಶಿಸಿರುವ ಏರ್ ಶೋವನ್ನು ರಾಜ್ಯದಿಂದ ವರ್ಗಾಯಿಸದಂತೆ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ವಿಶ್ವ ದರ್ಜೆಯ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣವಾಗುತ್ತಿದೆ. ಅಲ್ಲದೆ ಕಳೆದ 20 ವರ್ಷಗಳಿಂದ ಏರ್ ಶೋವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ ಹೆಗ್ಗಳಿಕೆ ಹೊಂದಿದೆ ಎಂದು ಅವರು ವಿವರಿಸಿದರು. ಮಂಡ್ಯ ಜಿಲ್ಲೆಯ ಸೀತಾಪುರ ಗ್ರಾಮದ ಗದ್ದೆಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ರೈತರು ಕೈಗೊಂಡಿರುವ ಭತ್ತದ ನಾಟಿ ಕಾರ್ಯಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಿದರು. ನನ್ನ ಗೌರವಪೂರ್ವಕ ಕಳೆದ
ನಂತರ ಸಾಲ ಮನ್ನಾ ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೆ ತರಲಾಗುತ್ತಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಇನ್ನೊಂದು ವಾರದಲ್ಲಿ ಮನ್ನಾ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಸಹಕಾರಿ ಬ್ಯಾಂಕ್ಗಳಲ್ಲಿನ 9,500 ಕೋಟಿ ರೂಪಾಯಿ ಮೊತ್ತದ ಸಾಲದ ಹಣವನ್ನು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳಿನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ನೀಡಿ ಕೃಷಿಕರೊಂದಿಗೆ ವ್ಯವಸಾಯ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಉದ್ದೇಶವಿದೆ. ರೈತರು ಆತ್ಮಹತ್ಯೆಗೆ ಶರಣಾಗದೆ ಪ್ರಗತಿಪರ ಕೃಷಿಯಲ್ಲಿ ತೊಡಗಬೇಕು ಎಂದು ಮನವಿ ಮಾಡಿದರು. ಮನ್ನಾ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಆ ಒಂದು ಕಾರ್ಯಕ್ರಮವನ್ನ ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳು ಆರೋಪಿಸುವಂತೆ ತಾವು ಯಾವುದೇ ಪ್ರಾಂತ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿ ಸಮಗ್ರ ಕರ್ನಾಟಕದ ಹಿತಾಸಕ್ತಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದ ಅವರು 25 ವರ್ಷದ ಬಳಿಕ ಭತ್ತದ ಗದ್ದೆಗೆ ಇಳಿದು ಪೈರು ನಾಟಿ ಮಾಡಿದ ಕುರಿತು ಸಂತಸ ವ್ಯಕ್ತಪಡಿಸಿದರು. ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಬಳಿಕ ಅವರು ವಿಶ್ವಾದ್ಯಂತ ಗುಣಮಟ್ಟದ ರಕ್ಷಣಾ ಸಾಮಗ್ರಿಗಳಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ರಕ್ಷಣಾ ಸಾಮಗ್ರಿ ಕೈಗಾರಿಕೆಗಳು ರಫ್ತು ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬೇಕು ಹಾಗೂ ರಕ್ಷಣಾ ಉತ್ಪನ್ನಗಳ ಆಮದು ಪ್ರಮಾಣ ಕಡಿಮೆಯಾಗಬೇಕು. ಉತ್ತಮ ರಕ್ಷಣಾ ಉತ್ಪನ್ನಗಳನ್ನು ತಯಾರಕರು ಉತ್ಪಾದಿಸಿದರೆ 10 ವರ್ಷಗಳಿಗೆ ಬೇಕಾಗುವಷ್ಟು ಸರ್ಕಾರ ಖರೀದಿಸಲಿದೆ. ಪ್ರಧಾನಿಯವರು ಸ್ಟಾರ್ಟ್ಅಪ್ ಇಂಡಿಯಾ ಕಾರ್ಯಕ್ರಮದಡಿ ರಕ್ಷಣಾ ಇಲಾಖೆಯಲ್ಲಿಯ ನವೋದ್ಯಮಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದು, ಉದ್ಯಮಿಗಳಿಗೆ ಪೂರಕ ವಾತಾವರಣ ಇದೆ ಎಂದರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. The corridor will be constructed as a part of the government's efforts. ಹುಬ್ಬಳ್ಳಿಯಲ್ಲಿ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹುಬ್ಬಳ್ಳಿ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠ ಸಂಕೀರ್ಣಕ್ಕೆ ನಾಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈಗಾಗಲೇ ಉದ್ಘಾಟನೆಗೆ ನ್ಯಾಯಾಲಯ ಸಂಕೀರ್ಣ ಸಜ್ಜುಗೊಂಡಿದ್ದು, ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿವೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ, ನ್ಯಾಯಮೂರ್ತಿಗಳಾದ ಮೋಹನ್ ಶಾಂತನಗೌಡರ್, ಎಸ್. ಅಬ್ದುಲ್ ನಜೀರ್, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಸ್ಥಳೀಯ ಸಂಸ್ಥೆ ಹಾಗೂ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಬಳ್ಳಾರಿಯಲ್ಲಿಂದು ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ, ರಾಜ್ಯದ ಜನತೆ ಬಿಜೆಪಿಗೆ ಹೆಚ್ಚು ಬೆಂಬಲ ನೀಡಿದ್ದರೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪವಿತ್ರ ಮೈತ್ರಿ ಮೂಲಕ ಸರ್ಕಾರ ನಡೆಸುತ್ತಿವೆ. ಆಡಳಿತಾರೂಢ ಪಕ್ಷದ ವೈಫಲ್ಯಗಳ ಬಗ್ಗೆ ಹೋರಾಟ ನಡೆಸುವ ಮೂಲಕ ಜನರ ಗಮನ ಸೆಳೆಯಲಾಗುವುದು ಎಂದರು. ಇವತ್ತು 104 ಜನ ಶಾಸಕರಂತ ನಾವು ಹೆಜ್ಜೆಗೆ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟವನ್ನು ಮಾಡದೇ ಇದ್ರೆ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಅನ್ಯಾಯ ಮಾಡುವಂತಾಗುತ್ತೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ನ ಮಂತ್ರಿಗಳು ಪ್ರವಾಸ ಮಾಡದೇ ಇದ್ರು ಸಹ ನಾವುಗಳು ಈಗಾಗಲೇ 4 ಜಿಲ್ಲೆ ಮುಗಿಸಿ 5 ಜಿಲ್ಲೆಯಲ್ಲಿ ಬಂದಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಮತ್ತೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಯಾಗಲಿ ಅವರ ಪರವಾಗಿ ಕೆಲಸ ಮಾಡುವ ಮೂಲಕ ಬೆಂಬಲ ವ್ಯಕ್ತಪಡಿಸಬೇಕೆಂದು ಹೇಳಿದರು. ಇದಕ್ಕೂ ಮುನ್ನ ಯಡಿಯೂರಪ್ಪ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರೈತರ ಹಿತ ಕಾಯುವ ಬದಲು ಗದ್ದೆ ನಾಟಿ ಮಾಡಲು ಹೊರಟಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಚುನಾವಣಾ ಸಮಯದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸದೆ ಕೇವಲ ಜನರನ್ನು ಸೆಳೆಯಲು ಈ ರೀತಿ ವರ್ತಿಸುತ್ತಿದ್ದಾರೆ. ಕಳೆದ 6 ತಿಂಗಳಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ಹೇಳಿದರು. ಈಗಾಗಲೇ ತಾವು 4 ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿದ್ದು, ಇನ್ನು 8-10 ದಿನಗಳಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಮಳೆ ಕೊರತೆ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು.
ವಾಸ್ತವಿಕ ಸ್ಥಿತಿಯನ್ನು ಜನರಿಗೆ ತಿಳಿಸಿ, ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆನೂ ಒಂದು ವೈಟ್ ಪೇಪರ್ನ ಹೊರಡಿಸಿ, ಸತ್ಯ ಸಂಗತಿಗಳು ಜನರಿಗೆ ಅರ್ಥ ಆಗಲಿ. ಉದಾಹರಣೆಗೆ ರೈತರ ಸಹಕಾರಿ ಸಂಘದ ಸಾಲ ಮನ್ನಾ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ, 1 ಲಕ್ಷದವರೆಗೆ. ಸಹಕಾರಿ ಸಂಘಗಳಿಗೆ ಹಣವನ್ನು ಪಾವತಿ ಮಾಡದೇ ಇದ್ದರೆ ಅವು ದಿವಾಳಿ ಸ್ಥಿತಿಗೆ ಹೋಗುತ್ತೆ. ಒಬ್ಬ ಮುಖ್ಯಮಂತ್ರಿಯಾಗಿ ಭತ್ತ ನಾಟಿ ಮಾಡೋಕ್ಕೆ ಹೋಗ್ತಿರೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ಅವ್ರು ಮಾಡಬೇಕಾಗಿರೋದೇನು, ಎಲ್ಲಿ ನೀರಾವರಿ ಅನುಕೂಲತೆಗಳಾಗಿಲ್ಲ ಅಲ್ಲಿ ನೀರಾವರಿ ಯೋಜನೆಗಳನ್ನು ತಲುಪಿಸಿ ಎಲ್ಲ ರೈತರು ನೆಮ್ಮದಿಯಿಂದ ಬರಗಾಲಕ್ಕೆ ತುತ್ತಾಗಿರೋ ಸಮಯದಲ್ಲಿ ಅವರು ಬಿತ್ತನೆ ಮಾಡೋ ಬೆಳೆಗಳು ಉಳಿಸುವಂತಹದ್ದು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಹಾಗೂ ವಿಕಲಚೇತನ ಕಲ್ಯಾಣ ಇಲಾಖೆ ವತಿಯಿಂದ ದಿವ್ಯಾಂಗರಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ಸಂಸದ ಕೆಎಚ್ ಮುನಿಯಪ್ಪ ಕೋಲಾರದಲ್ಲಿಂದು ವಿತರಿಸಿದರು. ನಂತರ ದಿವ್ಯಾಂಗರ ಸಂಖ್ಯೆಯನ್ನು ಕಡಿಮೆ ಮಾಡಲು ಕೇಂದ್ರದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ. 5% ದಿವ್ಯಾಂಗರಿಗೆ ಉದ್ಯೋಗ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಅಂಗವಿಕಲರಿದ್ದಾರೆ ಅವರಿಗೆ ಸರ್ಕಾರದ ಸೌಲಭ್ಯಗಳೆಲ್ಲ, ಸರ್ಕಾರದಲ್ಲಿ ಕೆಲಸ ಕೂಡ, ಜಾಬ್ ರಿಸರ್ವೇಶನ್ ಕೂಡ ಇವತ್ತು ಎಲ್ಲಾ ಹಂತದಲ್ಲಿ ಕೂಡ ಮಾಡಿದ್ದೀವಿ ಅನ್ನೋ ವಿಷಯ. ಪುಟ್ಟದೊಂದು ಜೀವನ. ದಿವ್ಯಾಂಗ ಫಲಾನುಭವಿ ತಿಮ್ಮರಾಯಪ್ಪ ತಮ್ಮ ಸ್ವಂತ ವ್ಯವಹಾರಗಳನ್ನು ನಡೆಸಲು 4 ಚಕ್ರವುಳ್ಳ ವಾಹನವನ್ನು ನೀಡಿದರೆ ಹೆಚ್ಚಿನ ಅನುಕೂಲವಾಗುವುದು ಎಂದು ಹೇಳಿದರು. ಅದೆಲ್ಲ ತಗೊಂಡ್ಬರ್ಬೇಕಂದ್ರೆ ನಾವು 6 ಕಿಲೋಮೀಟರ್ ಹೋಗ್ಬೇಕು ಸಿಟಿಗೆ. ಅದಕ್ಕೋಸ್ಕರ ನಮಗೆ ಸೈಕಲ್ 2 ಕಿಲೋಮೀಟರ್ ಅಷ್ಟೇ ಬಾದಿ ಬಿದ್ದು ತಿರ್ಸ್ಕೊಂಡು ಹೋಗೋದು ಬಾಧೆ ಅಷ್ಟೇ. ನಮ್ಮ ಗಾಡಿ ಒಂದು ವಿತರಣೆ ಆದರೆ ಯಾವುದೋ ಸಮಸ್ಯೆ ಆದ್ರಲ್ಲೇ ಆಗಲಿ, ದಾನಿಗಳಾದರೆ ಆಗಲಿ, ನಮಗೊಂದು ಗಾಡಿ ಒಂದು ಅನುಕೂಲ ಮಾಡಿಕೊಟ್ರೆ ನಾವೇನೋ ಜೀವನ ಮಾಡ್ಕೊಂತೀವಿ ಸರ್. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವೆಂಕಟರಮಣಪ್ಪ ಸೂಕ್ತ ಫಲಾನುಭವಿಗಳನ್ನು ಗುರುತಿಸಿ ಅಗತ್ಯ ಸಲಕರಣೆಗಳನ್ನು ನೀಡಲಾಗುತ್ತಿದೆ ಎಂದರು. ರೇಷನ್ ಕಾರ್ಡು ಮತ್ತೆ ಡಿಸೇಬಲ್ ಸರ್ಟಿಫಿಕೇಟ್ ಜೆರಾಕ್ಸು, ಇದು 3 ಫೋಟೋಗಳನ್ನು ತಗೊಂಡು ಅವರಿಗೆ ಈ ವಿಕಲ ಸಾಧನ ಸಲಕರಣೆಗಳನ್ನು ಕೊಡ್ತೀರಿ. ಇನ್ ಕೋಲಾರ್ ವಿ ಹ್ಯಾಡ್ ಕಂಡಕ್ಟೆಡ್ ಅಸೆಸ್ಮೆಂಟ್. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಅಧಿಕಾರಿ ಶಿವಕುಮಾರ್ ಕೋಲಾರದಲ್ಲಿ 127 ದಿವ್ಯಾಂಗ ಫಲಾನುಭವಿಗಳನ್ನು ಗುರುತಿಸಿ ಇದಕ್ಕಾಗಿ 8,50,000 ರೂಪಾಯಿ ಅನುದಾನ ಪಡೆಯಲಾಗಿದೆ ಎಂದು ತಿಳಿಸಿದರು. 433 appliances we are giving under this scheme. Government of India's aim is to eradicate, to mobilize such kind of beneficiaries through these schemes and all. So Alimco is the nodal agency for conducting this kind of program. ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ಮಸೂದೆ ಅಂಗೀಕಾರಕ್ಕೆ ಅಡ್ಡಿಪಡಿಸುವುದರ ಮೂಲಕ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ದೆಹಲಿಯಲ್ಲಿಂದು ಆರೋಪಿಸಿದ್ದಾರೆ. ತ್ರಿವಳಿ ತಲಾಖ್ ಮಸೂದೆ ಅಂಗೀಕಾರಕ್ಕೆ ಬೆಂಬಲಿಸದ ಕಾಂಗ್ರೆಸ್ ಮುಸ್ಲಿಂ ಮಹಿಳಾ ಸಮುದಾಯಕ್ಕೆ ದ್ರೋಹ ಬಗೆದಿದೆ ಎಂದರು. हमारे मुस्लिम बहनों के साथ विश्वासघात किया है. अभी भी एक बहुत बड़ा प्रश्न चिन्ह है. जब लोकसभा ने आम सहमति से किया तो राज्यसभा में कांग्रेस और बाकी विपक्ष उसको बार बार अड़चन क्यों पैदा कर. पिछले 2 सेशन से ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಜಯ್ ಗೋಯಲ್ ನಿನ್ನೆ ಅಂತ್ಯಗೊಂಡ ಸಂಸತ್ ಅಧಿವೇಶನ ಫಲಪ್ರದವಾಗಿದೆ. ರಾಜ್ಯಸಭೆಯಲ್ಲಿ 14 ಮಸೂದೆಗಳು ಅಂಗೀಕಾರಗೊಂಡಿವೆ. ಲೋಕಸಭೆಯಲ್ಲಿ 21 ತಾಸು, ರಾಜ್ಯಸಭೆಯಲ್ಲಿ ಹೆಚ್ಚುವರಿಯಾಗಿ 3 ತಾಸು ಕಾರ್ಯಕಲಾಪಗಳು ನಡೆದಿವೆ ಎಂದರು. ಕೇರಳದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಪ್ರವಾಹ ಮತ್ತು ಭೂಕುಸಿತಗಳು ಉಂಟಾಗಿ 29 ಮಂದಿ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ನೈಋತ್ಯ ಮುಂಗಾರು ಬಿರುಸುಗೊಂಡಿದೆ. 20 ಜಲಾಶಯಗಳಲ್ಲಿ ನೀರಿನ ಮಟ್ಟ ಗರಿಷ್ಠ ಪ್ರಮಾಣ ತಲುಪಿದ್ದು ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ. ರಾಜ್ಯದ 14 ಜಿಲ್ಲೆಗಳ 2,232 ಗ್ರಾಮಗಳು ಮಳೆಯಿಂದ ಹಾನಿಯಾಗಿದ್ದು ಮೃತಪಟ್ಟವರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಇಂದು ಅವರು ಸಂತ್ರಸ್ತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ನಾಳೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕೇರಳಕ್ಕೆ ಆಗಮಿಸಲಿದ್ದು ಪರಿಸ್ಥಿತಿಯನ್ನು ತಿಳಿಯಲು ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಅಲ್ಫೋನ್ಸ್ ಕಣ್ಣಂತಾನು ತಿಳಿಸಿದ್ದಾರೆ.
पिनाराई विजयन ने हवाई सर्वेक्षण कर राज्य में बाढ़ से हुए नुकसान का जायजा लिया। ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು ಎನ್ಡಿಆರ್ಎಫ್ ಸೇನೆ ಕರಾವಳಿ ರಕ್ಷಣಾ ಪಡೆಯಿಂದ ಪರಿಹಾರ ಕಾರ್ಯಗಳು ಭರದಿಂದ ಸಾಗಿದ್ದು 1 ಹೆಲಿಕಾಪ್ಟರ್ ಹಾಗೂ 2 ವಿಮಾನಗಳನ್ನು ನಿಯೋಜಿಸಲಾಗಿದೆ. ಸಂಕಷ್ಟಕ್ಕೆ ಸಿಲುಕಿರುವ 54,000 ಜನರನ್ನು ಸ್ಥಳಾಂತರಿಸಲಾಗಿದೆ. ಸೇನಾ ಸಿಬ್ಬಂದಿ ಅಲ್ಲಲ್ಲಿ ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಿಸಿದ್ದಾರೆ. ಆಪರೇಷನ್ ಮದತ್ ಕಾರ್ಯಾಚರಣೆ ಕೈಗೊಂಡಿರುವ ಸದರನ್ ನೇವಲ್ ಕಮಾಂಡ್ ರಕ್ಷಣೆಗೆ ಅಗತ್ಯವಿರುವ ದೋಣಿ ಮತ್ತಿತರ ಸಾಧನಗಳನ್ನು ಒದಗಿಸುತ್ತಿದೆ. ಇಡುಕ್ಕಿ ಮತ್ತು ವಯನಾಡು ಜಿಲ್ಲೆಗಳಲ್ಲಿ ಮುಂದಿನ 14ರವರೆಗೂ ಭಾರೀ ಮಳೆ ಬೀಳುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇಡುಕ್ಕಿ ಜಲಾಶಯದಲ್ಲಿ 40 ವರ್ಷಗಳಲ್ಲಿ ಮೊದಲ ಬಾರಿಗೆ ಎಲ್ಲ 5 ಕ್ರಸ್ಟ್ ಗೇಟ್ಗಳನ್ನು ತೆರೆಯಲಾಗಿದೆ. ವೋಟ್ ಬ್ಯಾಂಕ್ ಉದ್ದೇಶದಿಂದ ತೃಣಮೂಲ ಕಾಂಗ್ರೆಸ್ ರಾಷ್ಟ್ರೀಯ ಪೌರತ್ವ ನೋಂದಣಿಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಆರೋಪಿಸಿದ್ದಾರೆ. 2005 में ये बांग्लादेशी गुट से कम्युनिस्ट पार्टी को वोट देते थे। ममता दी ने लोकसभा सर पे ले ली। ಕೋಲ್ಕತ್ತಾದಲ್ಲಿಂದು ಬಿಜೆಪಿ ಯುವ ಕಾರ್ಯಕರ್ತರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನು ಮಮತಾ ಬ್ಯಾನರ್ಜಿ ಅವರು ತಡೆಯಲು ಸಾಧ್ಯವಿಲ್ಲ, ಅಕ್ರಮ ವಲಸಿಗರು ದೇಶದ ಭದ್ರತೆಗೆ ಅಪಾಯಕಾರಿಯಾಗಿದ್ದು ಇಂತಹವರ ರಕ್ಷಣೆಗೆ ಮಮತಾ ಬ್ಯಾನರ್ಜಿ ನಿಂತಿರುವುದು ದುರಂತ, ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದು ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಟಿಎಂಸಿ ಕಾರ್ಯಕರ್ತರು ಹಿಂಸಾಚಾರಗಳಲ್ಲಿ ತೊಡಗಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕೈಜೋಡಿಸಬೇಕೆಂದು ಮನವಿ ಮಾಡಿದರು. कांग्रेस पार्टी के अध्यक्ष स्पष्ट करें कि आप देश की सुरक्षा को आगे रखते हो या अपने वोट बैंक की पॉलिटिक्स को आगे रखते हो। ಕೃಷಿ ಭೂಮಿ ಖರೀದಿಗೆ ಸಂಬಂಧಿಸಿದಂತೆ ಆದಾಯ ಮಿತಿ ರದ್ದುಗೊಳಿಸಿರುವುದರಿಂದ ಕಾರ್ಪೊರೇಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಪ್ಪು ಹಣ ಹೊಂದಿರುವವರು ತಮ್ಮ ವ್ಯವಹಾರಗಳನ್ನು ಸಕ್ರಮಗೊಳಿಸಿಕೊಳ್ಳಲು ಅನುಕೂಲಕರವಾಗಿದ್ದು ಸರ್ಕಾರ ತನ್ನ ಪ್ರಸ್ತಾವನೆಯನ್ನು ತಕ್ಷಣ ಕೈಬಿಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ನಾನು ರೈತರ ಪರ, ರೈತರ ಮುಖವಾಣಿ ನಾನು ಅಂತ ಹೇಳ್ತಾ ಸರ್ಕಾರ ಉದ್ಯೋಗ ಸೃಷ್ಟಿ ಹಾಗೂ ವಿದ್ಯಾವಂತ ಯುವಜನರನ್ನು ಕೃಷಿಯತ್ತ ಸೆಳೆಯುವ ಉದ್ದೇಶದಿಂದ ತಿದ್ದುಪಡಿ ಆಲೋಚನೆ ಮಾಡಿದೆ ಎನ್ನಲಾಗುತ್ತಿದ್ದು ಈ ತಿದ್ದುಪಡಿ ಜಾರಿಗೆ ಬಂದರೆ ಕೃಷಿ ಭೂಮಿ ಶ್ರೀಮಂತರ ಪಾಲಾಗುವುದು ನಿಶ್ಚಿತ. ಸರ್ಕಾರ ಕೃಷಿ ಭೂಮಿ ಖರೀದಿಗೆ ಆದಾಯ ಮಿತಿ ಸಂಪೂರ್ಣ ರದ್ದುಗೊಳಿಸುವ ಪ್ರಸ್ತಾವಕ್ಕೆ ಯಾವುದೇ ಕಾರಣಕ್ಕೂ ಅನುಮೋದನೆ ನೀಡಬಾರದು ಹೇಳಿದರು. 5 ಎಕರೆಗಿಂತ ಕೆಳಗಡೆ ಬರ್ತಕ್ಕಂಥವ್ರು ಬಹುಸಂಖ್ಯಾತರು 100ಕ್ಕೆ 90ರಿಂದ 95% ಬರ್ತಾರೆ. ಇನ್ನು 5% ಹೆಚ್ಚಿನ ಭೂಮಿಯ ಒಡೆತನವನ್ನ ಹೊಂದಿದವರು. ಈ ಸಣ್ಣ ರೈತರು ಏನಿದ್ದಾರೆ, ಈ ಸಣ್ಣ ರೈತರು ಈಗ ಉಳ್ಕೊಳ್ಳೋದಿಲ್ಲ. ಇವರೆಲ್ಲರೂ ಕೂಡ ಭೂಮಿಯನ್ನ ಕಳ್ಕೊಂಡ್ಬಿಡ್ತಾರೆ. ಈ ಕಳ್ಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಈ ಸಡಿಲಿಕೆ ಮಾಡಿರ್ತಕ್ಕಂಥ ಕಾನೂನೇನಿದೆ ಇದರಿಂದ ರೈತರನ್ನ ಹಳ್ಳಿಗಳನ್ನ ಬಿಟ್ಟು ಆಚೆಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದ್ದು ಈ ಯೋಜನೆಯಡಿ ಯುವಕರು ತರಬೇತಿ ಪಡೆದು ಸ್ವಉದ್ಯೋಗ ಕೈಗೊಂಡಿದ್ದಾರೆ. ಹಾಸನ ತಾಲೂಕಿನ ಕಟ್ಟಾಯಿ ಹೋಬಳಿಯ ಪದುಮನಹಳ್ಳಿಯ ಸುರೇಶ್ ಕೆನರಾ ಬ್ಯಾಂಕ್ ಸ್ವಉದ್ಯೋಗ ಕೌಶಲ್ಯ ತರಬೇತಿ ಪಡೆದು ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಂತ ಟಿವಿ ರಿಪೇರಿ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಜೊತೆಗೆ ಕೆಲ ಮಂದಿಗೆ ಉದ್ಯೋಗ ಒದಗಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸುರೇಶ್ ಮುದ್ರಾ ಯೋಜನೆಯಡಿ 1 ಲಕ್ಷ ರೂಪಾಯಿ ಸಾಲ ಪಡೆದು ಅಂಗಡಿಯಿಂದ ಹೆಚ್ಚಿನ ಆದಾಯ ಗಳಿಸುತ್ತಿದ್ದೇನೆ ಎಂದು ತಿಳಿಸಿದರು. ಮುದ್ರಾ ಯೋಜನೆ ಅಡಿ 1 ಲಕ್ಷ ರೂಪಾಯಿ ಲೋನ್ ಅನ್ನು ತಗೊಂಡು ಮತ್ತೆ ಅಂಗಡಿನ ನಾನು ಜೋಡಿಸಿದ್ವಿ. ಜೊತೆಗೆ ಈ ಒಬ್ಬ ಹುಡುಗನನ್ನು ಕೂಡ ಇಟ್ಕೊಂಡು ಅವನಿಗೂ ಕೂಡ ಕೆಲಸನ ಕಲಿಸ್ಕೊಡ್ತಾ ಇದ್ದೀವಿ ಸರ್ ನಾವು. ಮತ್ತೆ ಇವಾಗ ನಾನು ಒಂದು ದಿನಕ್ಕೆ ನನ್ನ ಖರ್ಚೆಲ್ಲ ಕಳೆದು 1,000ದಿಂದ 1,200 ರೂಪಾಯಿವರೆಗೂ ಉಳಿತಾಯ ಮಾಡ್ತಾ ಇದ್ದೀನಿ ಸರ್ ನಾನು.
ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಸೂರ್ಯನ ಸಮೀಪದ ವಾತಾವರಣ ತಿಳಿಯಲು ನಾಳೆ ಕಳುಹಿಸಲು ಉದ್ದೇಶಿಸಿದ್ದ ಅಂತರಿಕ್ಷ ಯಾನವನ್ನು ಮುಂದೂಡಿದೆ. ಮೊದಲ ಬಾರಿಗೆ ನಾಸಾ ಸಂಸ್ಥೆ ಈ ಯಾನ ನಡೆಸಲು ಸಿದ್ಧತೆ ನಡೆಸಿತ್ತು. ಸೂರ್ಯನ ಸಮೀಪದ ವಾತಾವರಣ, ಸ್ವಭಾವ ಮತ್ತಿತರ ಅಂಶಗಳನ್ನು ತಿಳಿಯುವುದು ಈ ಯಾನದ ಉದ್ದೇಶವಾಗಿತ್ತು. ಸೌರಯಾನ ಮುಂದೂಡಿಕೆಗೆ ಕಾರಣವನ್ನು ನಾಸಾ ಇನ್ನೂ ಪ್ರಕಟಿಸಿಲ್ಲ. अंतरिक्ष को भेजने की तैयारी चल रही है, जो कि सूर्य के नजदीक जाकर, उसके बिल्कुल करीब जाकर उसका अध्ययन करेगी. ये सीधी तस्वीरें आप देख रहे हैं नासा से. विज्ञान की एक और छलांग के रूप में हम देख सकते हैं किस प्रकार से इस अंतरिक्ष यान को भेजने की तैयारी चल रही है, और वो भी ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನಿಸರ್ಗ ಸ್ನೇಹಿ ಗಣೇಶ ವಿಗ್ರಹಗಳನ್ನು ಹಬ್ಬದ ಸಂದರ್ಭದಲ್ಲಿ ಪೂಜಿಸುವ ಕುರಿತು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅಗತ್ಯ ಎಂದು ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಡಾ ಕೆಎಂ ಜಯರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ನಾವು ಈ ಸಾರಿ ಕಂದಾಯ ಸಚಿವರಿಗೆ ಕೇಳಿಕೊಂಡಾಗ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ನೀವು ಆಯಾ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳ ಸಭೆ ಕರೆಯೋದು, ಜಾಗೃತಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲು ಶಿಕ್ಷಣ ಸಚಿವ ಎನ್ ಮಹೇಶ್ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರುಗಳಿಗೆ ಸೂಚನೆ ನೀಡಿದ್ದಾರೆ. ಬಣ್ಣ ಹಚ್ಚಿರುವ ಗಣೇಶ ಮೂರ್ತಿಗಳಲ್ಲಿ ಸೀಸ, ಪಾದರಸ, ಆರ್ಸೆನಿಕ್ ಮುಂತಾದ ಹಾನಿಕಾರಕ ರಾಸಾಯನಿಕಗಳಿದ್ದು ಈ ವಿಗ್ರಹಗಳನ್ನು ಪೂಜಿಸಿ ಕೆರೆ ಬಾವಿಗಳಲ್ಲಿ ವಿಸರ್ಜಿಸುವುದರಿಂದ ಜಲಚರಗಳು ಹಾಗೂ ಮನುಷ್ಯರ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತಿದೆ. ಈ ಬಗ್ಗೆ ಜಾಗೃತಿ ಮೂಡಿಸಲು ಹಿಂದ್ ಮಜ್ದೂರ್ ಕಿಸಾನ್ ಪಂಚಾಯತ್ ವಿವಿಧ ಹಂತಗಳಲ್ಲಿ ಯೋಜನೆ ರೂಪಿಸಿದೆ ಎಂದರು. ಅವರಿಗೆ ನೀವು ವಿಚಾರ ತಿಳಿಸಿ ಇಡೀ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಹಾಗೇನೆ ಇವರು ಬರೆದ ಪತ್ರಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲಾ ಡಿಡಿಪಿಐಗಳಿಗೆ ಪತ್ರ ಬರೆದಿದ್ದಾರೆ. ಅವರು ಎಲ್ಲಾ ಶಾಲೆಗಳಿಗೆ ಈ ಶಿಕ್ಷಕರು ಮಕ್ಕಳಿಗೆ ಅವರ ತಂದೆ ತಾಯಿಯರಿಗೆ ನೀವು ಬಣ್ಣವಿಲ್ಲದ ಗಣೇಶ ವಿಗ್ರಹ ಮಾತ್ರ ಉಪಯೋಗಿಸಿ, ನಿಮ್ಮ ತಂದೆ ತಾಯಿಗೆ ಹೇಳಿ ಒತ್ತಾಯ ಮಾಡಿ, ಬಣ್ಣ ಇರೋದು ಬೇಡ. ವಿಶ್ವ ಆದಿವಾಸಿ ದಿನದ ಅಂಗವಾಗಿ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ರಾಜ್ಯ ಸಂಘಟನಾ ಸಮಿತಿಯ ನೇತೃತ್ವದಲ್ಲಿ ಆದಿವಾಸಿ ಹಕ್ಕುಗಳ ಜಾರಿ ಕುರಿತ ಸಂವಾದ ಬೆಂಗಳೂರಿನಲ್ಲಿಂದು ನಡೆಯಿತು. ಆದಿವಾಸಿ ಅಧಿಕಾರ್ ರಾಷ್ಟ್ರೀಯ ಮಂಚ್ ಸಂಚಾಲಕ, ಸಂಸತ್ತಿನ ಮುಖ್ಯ ಸಚೇತಕ ಜಿತೇಂದ್ರ ಚೌಧರಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದ ನಿರ್ದೇಶಕ ರೇವಣಪ್ಪ, ಸಾಹಿತಿ ಡಾ ಸುಕನ್ಯಾ ಮಾರುತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಜಿತೇಂದ್ರ ಚೌಧರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಆದಿವಾಸಿ ಸಮುದಾಯಗಳ ಪ್ರಮುಖರೊಂದಿಗೆ ಚರ್ಚೆ ನಡೆಸಿದರು. ನಂತರ ಆದಿವಾಸಿ ಸಮುದಾಯಗಳಿಗೆ ಕಾನೂನುಬದ್ಧವಾದ ಅಧಿಕಾರವಿದ್ದರೂ ದೇಶದ ಹಲವೆಡೆಗಳಲ್ಲಿ ಅವುಗಳ ಪಾಲನೆಯಾಗುತ್ತಿಲ್ಲ. ರಾಜ್ಯದಲ್ಲಿ ಕೂಡ ಆದಿವಾಸಿ ಸಮುದಾಯ ತನ್ನ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿಲ್ಲ. ಶಿಕ್ಷಣ, ಮೂಲಸೌಕರ್ಯ, ಆರೋಗ್ಯ, ವಿದ್ಯುತ್ ಸೇರಿದಂತೆ ಸಾಮಾನ್ಯ ನಾಗರಿಕರಿಗೆ ದೊರೆಯಬಹುದಾದ ಸವಲತ್ತುಗಳು ದೊರೆತಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆದಿವಾಸಿ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟ ಸಚಿವರನ್ನು ಒಳಗೊಂಡ ಉನ್ನತ ಮಟ್ಟದ ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಎಂದರು. मीटिंग लेने के लिए भी ये वादा किया है, तो हमारा उम्मीद है अभी जो मौजूदा सरकार है कर्नाटका में, जरूर वो लोग थोड़ा ध्यान दे तो ये जो सदियों से चलते आ रहा है आदिवासी, जो जहाँ पे संपदा ज्यादा है, आदिवासी कहाँ रहता है, तो जहाँ पे भूमि ज्यादा है, पानी ज्यादा है, जंगल ज्यादा है, सब कुछ ज्यादा है, प्लांटिंग, आदिवासी लोग उसको संभाल करके सदियों से जी रहा है, लेकिन उनका कुछ नहीं मिल रहा है. हाँ, खाना का अभी बंदोबस्त नहीं है. तो ये सरकार सुने तो कुछ तो हाल तो होगा, मेरा ये उम्मीद है. ಇದೇ ತಿಂಗಳ 18ರಿಂದ ಇಂಡೋನೇಷ್ಯಾದಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ ಭಾರತದ 804 ಸದಸ್ಯರ ತಂಡ ಅಂತಿಮಗೊಂಡಿದ್ದು ಕ್ರೀಡಾ ಇಲಾಖೆ ಅನುಮೋದನೆ ನೀಡಿದೆ. ತಂಡ 572 ಕ್ರೀಡಾಪಟುಗಳು, 183 ಅಧಿಕಾರಿಗಳು, 119 ತರಬೇತುದಾರರು, 21 ವೈದ್ಯರು ಹಾಗೂ 43 ಮಂದಿ ಇತರೆ ಅಧಿಕಾರಿಗಳನ್ನು ಒಳಗೊಂಡಿದೆ.
ಈ ಬಾರಿ 312 ಪುರುಷರು ಹಾಗೂ 260 ಮಹಿಳಾ ಕ್ರೀಡಾಪಟುಗಳು 36 ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ವಿಯೆಟ್ನಾಂ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ನ ಫೈನಲ್ಗೆ ಭಾರತದ ಅಜಯ್ ಜೈರಾಮ್ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಸೆಮಿಫೈನಲ್ಸ್ನಲ್ಲಿ ಜೈರಾಮ್ ಅವರು ಜಪಾನ್ನ ಯು ಇಗಾರಶಿ ಅವರನ್ನು 21-14, 21-19 ಅಂತರದಿಂದ ಮಣಿಸಿದರು. ಪುರುಷರ ಸಿಂಗಲ್ಸ್ನ ಮತ್ತೊಂದು ಸೆಮಿಫೈನಲ್ಸ್ನಲ್ಲಿ ಭಾರತದ ಮಿಥುನ್ ಮಂಜುನಾಥ್ ಪರಾಭವಗೊಂಡಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲಗೊಂಡಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಕೊಲ್ಲೂರಿನಲ್ಲಿ ಅತಿ ಹೆಚ್ಚು 16 ಸೆಂಟಿಮೀಟರ್, ಪಣಂಬೂರು, ಮಂಗಳೂರು ವಿಮಾನ ನಿಲ್ದಾಣ 10, ಪುತ್ತೂರು 9, ಮೂಡುಬಿದಿರೆ, ಮೂಲ್ಕಿ, ಮಾಣಿ, ಸುಬ್ರಹ್ಮಣ್ಯ, ಆಗುಂಬೆ 8, ಕಾರ್ಕಳ, ಭಾಗಮಂಡಲ, ಮಡಿಕೇರಿ 7, ಮಂಗಳೂರು, ಬೆಳ್ತಂಗಡಿ, ಕ್ಯಾಸಲ್ ರಾಕ್ 6, ಧರ್ಮಸ್ಥಳ, ಉಡುಪಿ, ಕೋಟಾ, ಕುಂದಾಪುರ, ಶೃಂಗೇರಿ 4, ಸಿದ್ದಾಪುರ, ಜಗಲ್ಬೆಟ್, ನಾಪೋಕ್ಲು, ಕಮ್ಮರಡಿ, ಜಯಪುರ 3, ಹೊನ್ನಾವರ, ಗೇರುಸೊಪ್ಪ, ಗೋಕರ್ಣ, ಕದ್ರಾ, ವಿರಾಜಪೇಟೆ, ಸೋಮವಾರಪೇಟೆ, ತಾಳಗುಪ್ಪ, ಬಾಳೆಹೊನ್ನೂರು, ಕೊಟ್ಟಿಗೆಹಾರ, ಚಾಮರಾಜನಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆ ಬೀಳುವ ಸಾಧ್ಯತೆ. ಕರಾವಳಿಯಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಾಭಿಮುಖವಾಗಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಮೇಲ್ಮೈ ಗಾಳಿ ವೇಗವಾಗಿ ಬೀಸುವ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21ನೇ ಶತಮಾನ ದೇಶದ ಆವಿಷ್ಕಾರಗಳ ಸಂಶೋಧನೆಗೆ ಮಹತ್ವದ ಕಾಲಘಟ್ಟ, ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಿಂದ ಏರ್ ಶೋ ಸ್ಥಳಾಂತರಿಸದಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಆರ್ವಿ ದೇಶಪಾಂಡೆ ಮನವಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾಗೆ ಚಿಂತನೆ, ಸಹಕಾರಿ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಹಾಗೂ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದ ನೂತನ ನ್ಯಾಯಾಲಯ ಸಂಕೀರ್ಣ ನಾಳೆ ಹುಬ್ಬಳ್ಳಿಯಲ್ಲಿ ಲೋಕಾರ್ಪಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.